ಹಾಯ್ ಅಮಿಗೋಸ್, ನಾನು ನಿಮ್ಮ GSK. ನನ್ನ ಲೈಫಲ್ಲಿ ನಮ್ಮ ಸರ್ ಯಾವಾಗಲೂ ನನ್ನ ಝೀರೋ ಅಂತಿದ್ದವರು ಒನ್ ಡೇ ನನ್ನ ಹೀರೋ ಅಂತ ಹೇಳಿ ಸಿಚುವೇಶನ್ ಹೇಳ್ತೀನಿ ಬನ್ನಿ. ನಮ್ಮ ಸ್ಕೂಲಲ್ಲಿ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ನಡೀತಿತ್ತು. ಒಂದು ಸ್ಕೂಲಿಂದ ಇನ್ನೊಂದು ಸ್ಕೂಲ್ಗೆ ಹೋಗಿ ಕಾಂಪೀಟ್ ಮಾಡಿ ಪ್ರೈಸಸ್ ಗೆತ್ಕೊಂಡ್ಬರೋದು. ಆ ಲಿಸ್ಟಲ್ಲಿ ಬರೀ ಟಾಪರ್ಸ್ನೇ ಸೆಲೆಕ್ಟ್ ಮಾಡಿದ್ರು. ಟಾಪರ್ ಅಲ್ಲ, ಆವ್ರೇಜ್ ಸ್ಟೂಡೆಂಟ್. ಬಟ್ ಆ ಲಿಸ್ಟಲ್ಲಿ ನನ್ನ ಹೆಸರು ಬಂತು. ಹೇಗೆ ಅಂದರೆ ಆ ಕಾಂಪಿಟೇಷನ್ಸಲ್ಲಿ ಸ್ವಲ್ಪ ಜನ ಯಾರು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ಆ್ಯಂಡ್ ಜನ ಕಮ್ಮಿ ಇದ್ದಕ್ಕೆ ತಗೊಂಡ್ರು ಅಷ್ಟೇ. ಹೋಗೋ ದಿನ ಕಾಂಪಿಟೇಷನ್ಗೆ ಬಸ್ ಹತ್ತುವಾಗ ನಮ್ಮ ಸರ್ ನನ್ನ ನೋಡ್ಬಿಟ್ಟು, ಏನೋ ನೀನು ಬಂದಿದ್ಯಾ ಸುಮ್ಮನೆ ಟೈಮ್ ಪಾಸ್ಗಾ, ನೀವು 3 ಜನ ನನ್ನ ಜೊತೆಲಿದ್ದವ್ರನ್ನ ನೋಡ್ಕೊಳ್ರೋ, ನೀವು ಇವನಿಗೇನೋ ಬಿಡಬೇಡಿ ಅಂತೆಲ್ಲ ಅಂದರು. ನನಗೆ ಎಲ್ಲರ ಮುಂದೆ ಹೇಳಿದ್ರು ಅಂತ ಸ್ವಲ್ಪ ಹರ್ಟ್ ಆಯಿತು. ನೋಡೋಣ ಕಾಂಪಿಟೇಷನ್ಸ್ ಅಂತ ಹೊರಟ್ವಿ. ಆ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ಅದು ಪಿಕ್ ಮ್ಯಾನಿಯಾಕ್ ಅಂತ ಇತ್ತು. ನಮ್ಮ ಗ್ರೂಪ್ ಅವ್ರು ಸೆಲೆಕ್ಟ್ ಮಾಡಿದ್ದು. ಫೋಟೋಸ್ ತೆಗಿಬೇಕು, ಎಡಿಟ್ ಮಾಡಬೇಕು, ಪ್ರೆಸೆಂಟಬಲ್ ಆಗಿ ಅವ್ರಿಗೆ ಪ್ರೆಸೆಂಟ್ ಮಾಡಬೇಕು. ಯಾರು ಬೆಸ್ಟ್ ಪ್ರೆಸೆಂಟ್ ಮಾಡ್ತಾರೆ ಅವ್ರಿಗೆ ಪ್ರೈಸಸ್ ಇತ್ತು. ಅಲ್ಲಿ ಫಸ್ಟ್ ರೌಂಡಲ್ಲಿ ಬೇಸಿಕ್ ರೌಂಡ್ ಇತ್ತು. ಚೆನ್ನಾಗಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ ಆ್ಯಂಡ್ ಕ್ವಾಲಿಫೈ ಆದ್ವಿ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಟೈಮ್ ಲಿಮಿಟ್ ಬೇರೆ ಇತ್ತು. ಅದಾದಮೇಲೆ ಅದರಲ್ಲಿ ಒಂದು ಸ್ವಲ್ಪ ಟ್ವಿಸ್ಟೆಡ್ ಕ್ವೆಶನ್ಸ್ ಎಲ್ಲ ಇತ್ತು. ಈ ಟ್ರೆಷರ್ ಆ್ಯಂಡ್ ಟೈಪು ಆನ್ಸರ್ಸ್ನ ಫೈಂಡ್ ಔಟ್ ಮಾಡಬೇಕು, ಅದರದ್ದು ಫೋಟೋ ತೆಗಿಬೇಕು, ಆ ಥರ ಎಲ್ಲ. ಸರಿ, ಅದನ್ನು ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಅದರಲ್ಲೂ ಚೆನ್ನಾಗಿ ಇನ್ ಟೈಮ್ ಬಂದ್ವಿ. ಫೈನಲ್ ಸೆಕೆಂಡ್ಸಲ್ಲೆಲ್ಲ ಫುಲ್ಲು ರಶ್ ಮಾಡಿ ಓಡ್ ಬಂದು ಇಂಟ್ರೆಸ್ಟಿಂಗ್ ಆಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಥರ್ಡ್ ಲೆವೆಲ್ಗೆ ಬಂದಾಗ ಫುಲ್ ಇಡೀ ಈವೆಂಟ್ನ ಕವರ್ ಮಾಡಿ ಅಲ್ಲಿರೋ ಕಾನ್ಸೆಪ್ಟ್ಸ್ನ ಕ್ಯಾಪ್ಚರ್ ಮಾಡಿ ಒಂದು PPT ಥರ ಮಾಡಿ ಅಂತಂದರು. ಮೇಯ್ನು ಎಲ್ಲರೂ CA ಸ್ಟೂಡೆಂಟ್ಸು, ನಾನ್ CA ಸ್ಟೂಡೆಂಟ್ಸು. ಬಟ್ PPT ಮಾಡೋಕ್ಕೆ ನನ್ನನ್ನೇ ಬಿಟ್ಬಿಟ್ಟಿದ್ರು. ಆ್ಯಂಡ್ ಫೋಟೋಸು ಒಂದು ಸ್ವಲ್ಪ ನಾನು ತೆಗೆದಿದ್ದೆ, ಅವರು ತೆಗೆದಿದ್ರು. ಆ್ಯಂಡ್ ಎಲ್ಲ ಎಡಿಟ್ ಮಾಡಿದ್ವಿ. ಬಟ್ ಬೇರೆ ಎಲ್ಲ ಕಾಂಪಿಟೇಟರ್ಸ್ ನೋಡಿದ್ರೆ ಒಳ್ಳೊಳ್ಳೆ ಲ್ಯಾಪ್ಟಾಪ್ಸ್, ಒಳ್ಳೊಳ್ಳೆ ಸಾಫ್ಟ್ವೇರ್ಸ್ ಆ್ಯಂಡ್ ನಾಲೆಜಬಲ್ ಪರ್ಸನ್ಸ್. ನಮಗೆ ಭಯ ಇತ್ತು. ಬಟ್ ಫೈನಲಿ ನಮ್ಮ ಸರ್ ಹಂಗೆ ಹೇಳಿದ್ರು, ನಮ್ಮ ಫ್ರೆಂಡ್ಸ್ ನನ್ನ ಮೇಲೆ ನಂಬಿಕೆ ಇಟ್ಟಿದ್ರು. ಮಾಡಬೇಕಾಯ್ತು, ಮಾಡಿದಾದ್ಮೇಲೆ ಲಾಸ್ಟ್ ಲಂಚ್ ಇತ್ತು. ಲಂಚ್ ಮುಗಿಸ್ಕೊಂಡು ಬರೋಣ ಅಂತ ನಮ್ಮ ಸರ್ ಕರ್ಕೊಂಡೋದ್ರು. ಅವಾಗ ಸೆಕೆಂಡ್ ಥರ್ಡ್ ಪ್ರೈಸಸ್ ಅವಾಗಲೇ ನಮ್ಮ ಸ್ಕೂಲ್ಗೆ ಎಲ್ಲ ಅನೌನ್ಸ್ ಆಗಿಬಿಟ್ಟಿತ್ತು. ನೋಡಿದ್ರು. ಇನ್ನು 1-2 ಕಾಂಪಿಟೇಷನ್ಸ್ ಅಷ್ಟೇ ಫೈನಲ್ ಮಿಗ್ಲಿತ್ತು. ಅದ್ರಲ್ಲಿ ನಮ್ದು ಒಂದು. ನಮ್ಮ ಸರ್ರು, ಬರ್ರೋ ಇನ್ಯಾಕೆ ಮುಗಿದೋಯ್ತಲ್ಲ, ಅಕಸ್ಮಾತ್ ಬಂದರೆ ನಮ್ಮ ಕಾಲೇಜ್ಗೆ ಸ್ಕೂಲ್ಗೆ ಬಂದು ಕೊಡ್ತಾರೆ ಅಂತಂದರು. ನಾವು ಇಲ್ಲ ಸರ್, ಒಂದ್ಸತಿ ಹೋಗೋಣ, ನೋಡೋಣ ಅಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಮಗೆ ಬರ್ಬೋದೇನೋ ಅನ್ನೋ ಆಸೆಯಲ್ಲಿ ಸೆಕೆಂಡ್ ಟ್ರೈ ಮಾಡೋಣ ಅಂತ, ನೋಡೋಣ ಅಂತ ಅಲ್ಲಿ ಹೋದ್ವಿ. ಸರಿ ಅಂತ ಕುತ್ಕೊಂಡ್ವಿ. ಸರ್ ಹೆಂಗೋ ಅಲೋ ಮಾಡಿದ್ರು. ನೋಡಿದ್ರೆ ಥರ್ಡ್ ಪ್ರೈಸ್ PPT ಪ್ರೆಸೆಂಟ್ ನಮ್ದು ಮಾಡಿರಲಿಲ್ಲ. ಆ್ಯಂಡ್ ಸೆಕೆಂಡ್ ಪ್ರೈಸ್ ಅದು PPT ಬೇರೆಯವ್ರದ್ದು ಪ್ರೆಸೆಂಟ್ ಮಾಡಿದ್ರು ಪ್ರೊಜೆಕ್ಟರಲ್ಲಿ. ಆ್ಯಂಡ್ ನಮ್ಗೆ ಹೋಪ್ಸ್ ಹೊರಟೋಯ್ತು, ಇನ್ನೇನು ವಾಪಸ್ ಹೋಗೋಣ ಅಂತೆಲ್ಲ ಎದ್ದೊಳ್ದಾಗ ಫಸ್ಟ್ ಪ್ಲೇಸ್ ನಮ್ಮ PPT ಹಾಕಿದ್ರು. ನಮಗೆ ಶಾಕ್. ನನಗಂತೂ ಫುಲ್ ಪೀಕ್ಸ್ ಹ್ಯಾಪಿ. ನಾನು ಅತ್ತ ನೋಡ್ತಾ ಇದ್ದೀನಿ, ನಮ್ದಾಗುರು ನಾನು ಹಾಕಿದ ಮಿಸ್ ಆಗಿ ನಾನು ಹಾಕ್ಬಿಟ್ರಾ, ಇಲ್ಲ ನಿಜವಾಗ್ಲೂ ನಮಗೇನಾ ಫಸ್ಟ್ ಪ್ಲೇಸ್ ಅಂತ. ಆಮೇಲೆ ನಮ್ಮ ಹೆಸರು ಕರೆದ್ರು. ಪ್ಲಸ್ ನಾವು ಅಲ್ಲಿ ಹೋದ್ವಿ, ಫಸ್ಟ್ ಪ್ಲೇಸ್ ತಗೊಂಡು ವಾಪಸ್ ಬರುವಾಗ ನಮ್ಮ ಸರು, ಏನ್ರಿ ಹೀರೋ ಫಸ್ಟ್ ಪ್ಲೇಸ್ ಹೊಡೆದು ಬಿಟ್ರಾ ಅಂದರು. ಆ್ಯಂಡ್ ದ್ಯಾಟ್ ವಾಸ್ ಅ ಸಿಚುವೇಶನ್ ಗೈಸ್. ಝೀರೋ ಅಂತ ಹೇಳ್ತೀವಿ ನಮ್ಮ ಸರು, ಕೊನೆಗೆ ನನ್ನ ಹೀರೋ ಅಂತ ಕರೆದಿದ್ದ ಸಿಚುವೇಶನ್ನು. ಆ್ಯಂಡ್ ಮತ್ತೆ ಇನ್ನೊಂದು ಸ್ಟೋರಿಯಿಂದ ಇನ್ನೊಂದ್ಸತಿ ಸಿಗೋಣ.